ಸುರೇಶ್ ಅವರು ಬಂದು ಅವರೆಷ್ಟು ಫೈಲ್ ಎತ್ಕೊಂಡು ಹೋದ್ರೋ ಗೊತ್ತಿಲ್ಲ. ಅದಕ್ಕೆ ಮುಂಚೆನೇ ಇವರೊಂದಷ್ಟು ಫೈಲ್ ಎತ್ಕೊಂಡು ಹೋಗಿದ್ದಾರೆ ಅನ್ನೋದು ನನಗೆಲ್ಲ ದಿಗ್ಭ್ರಮೆ ಆಗ್ತಾಯಿದೆ, ಒಂದು ರೀತಿ ದಿಗ್ಭ್ರಮೆ. ಮೂಡಾದಲ್ಲಿ ದಾಖಲೆಗಳು ನಾಪತ್ತೆ ಆರೋಪ, ಕಡತ ಕಾಣೆಯಾಗಿದ್ದು ದಿಗ್ಭ್ರಮೆಯ ವಿಚಾರ. ಪ್ರಕರಣದ ಸಿಬಿಐ ತನಿಖೆಗೆ ಅಶೋಕ್ ಆಗ್ರಹ. ಬಹಿರಂಗವಾಗಿ ಪಕ್ಷದ ಶಿಸ್ತನ್ನ ಯಾರೇ ಉಲ್ಲಂಘನೆ ಮಾಡಿದ್ರು ಕೂಡ ಅವರ ವಿರುದ್ಧ ಇನ್ನು ಮೇಲೆ ರಾಷ್ಟ್ರ ನಾಯಕರಿಗೆ ಗಮನಕ್ಕೆ ತರ್ತೇವೆ. ಬಹಿರಂಗ ಬಿಜೆಪಿ ರೆಬಲ್ ನಾಯಕರ ಸಮರ, ಯತ್ನಾಳ್ ನೇತೃತ್ವಕ್ಕೆ ಪಿ ರಾಜೀವ್ ಕೆಂಡ. ಬಿಜೆಪಿ ವರ್ಸಸ್ ಬಿಜೆಪಿಯಾದ ಹೋರಾಟ. ಸಚಿವ ಎಂಬಿ ಪಾಟೀಲ್ ವಿರುದ್ಧ ಭ್ರಷ್ಟಾಚಾರ ಬಾಂಬ್, ರಾಜ್ಯಪಾಲರಿಗೆ ಮತ್ತೊಂದು ದೂರು. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಂಪ್ಲೇಂಟ್. ನಾಗಮಂಗಲದಲ್ಲಿ ಹಾಲಿನ ಡೈರಿ ಸೂಪರ್ ಸೀಡ್ ಆರೋಪ, ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಸಿಟ್ಟು. ಡೈರಿ ಬೀಗ ಮುರಿದು ಒಳ ಪ್ರವೇಶಿಸಿದ ಗ್ರಾಮಸ್ಥರು. ನಾವು ಮುಂದಿನ ಅರ್ಧ ಗಂಟೆ ದರ್ಶನ್ಗೆ ಸಂಬಂಧಪಟ್ಟಂಥ ಬಿಗ್ ಸ್ಟೋರಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದರಲ್ಲಿ ನಾವು ಪಿಕ್ ಮಾಡಿರುವಂಥ 3 ಪ್ರಮುಖ ಸುದ್ದಿಗಳು. ಈ ಕ್ಷಣದ ಟಾಪ್ ಸ್ಟೋರಿ, KYC ಕಂಟಕ. ಏನಿದು ನಿಮಗೆಲ್ಲ ಗೊತ್ತಿದೆ. ಈ ಆಧಾರ್ ಕಾರ್ಡ್ಗೆ ಅಥವಾ ಬ್ಯಾಂಕ್ ಅಕೌಂಟ್ಗೆ ನೀವು KYC ಅಪ್ಡೇಟ್ ಮಾಡ್ತಿರಲ್ಲ, ಹೀಗೆ ಇಲ್ಲಿ ಈ KYC ವಿಚಾರವಾಗಿ ಕಂಟಕ ಶುರುವಾಗಿದೆ. ಅದೇನು ಅಂತ ನಾವು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಮತ್ತೊಂದು ಟಾಪ್ ಸ್ಟೋರಿ, 2 ಕೇಸ್ 2 ಟ್ರಬಲ್ ದರ್ಶನ್ಗೆ. ಏನಪ್ಪ ಇದು, ರೇಣುಕಾಸ್ವಾಮಿ ಕೊಲೆ ಕೇಸ್ ಬಿಟ್ಟು ಇನ್ಯಾವ ಕೇಸು ಅಂತ ನೀವು ಕೇಳ್ಬೋದು. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಕೇಸ್ ಆಗಿತ್ತಲ್ಲ, ಅದು ಟ್ರಬಲ್ ಕೊಡೋ ಸಾಧ್ಯತೆ ಕಂಡು ಬರ್ತಾ ಇದೆ. ಫೋಟೋ ಪೀಕಲಾಟ 3ನೇಯ ಟಾಪ್ ಸ್ಟೋರಿ. ಯಾವ ಫೋಟೋ? ರಾಜಾತಿಥ್ಯದ ಫೋಟೋ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಜಗ್ಗು, ಅನು, ರವಿಶಂಕರ್ಗೆ ಪೋಸ್ಟ್ ಕೊಟ್ರಲ್ಲ ಶೆಡ್ನಿಂದ ಹೊರಗಡೆ ಬಂದಾಗ, ಆ ಫೋಟೋ ಈಗ ಪೀಕಲಾಟಕ್ಕೆ ತಗಲಾಕೊಂಡಿದ್ದಾರೆ. ಅದನ್ನು ರಿಟ್ರೀವ್ ಮಾಡಿರುವಂಥ ಪೊಲೀಸರು ಅದನ್ನು ಪ್ರಬಲವಾದಂಥ ಸಾಕ್ಷಿಯಾಗಿ ಅದನ್ನು ತೋರಿಸೋದಕ್ಕೆ ಸಿದ್ಧರಾಗ್ತಿದ್ದಾರೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಫೋಟೋ ಸಿಕ್ಕಿದ ತಕ್ಷಣ ಹೇಗೆ ಪ್ರೂವ್ ಆಗುತ್ತೆ ಅಂತೇಳಿ, ರೇಣುಕಾಸ್ವಾಮಿ ಕೊಲೆಯಾದ ಸಮಯಕ್ಕೂ ಫೋಟೋ ತೆಗೆದಿರುವ ಸಮಯಕ್ಕೂ ಕೂಡ ತಾಳೆ ಹಾಕಲಾಗ್ತಾ ಇದೆ. ಅಲ್ಲಿ ಮ್ಯಾಚ್ ಆಗಿದೆ ಆದರೆ ಅದು ಬೇರೆ ರೀತಿಯಾಗಿ ಸಾಕ್ಷಿಯಾಗಿ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಈ 3 ಟಾಪ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಬೈರ್ತಿ ಸುರೇಶ್ ಅವರು ಬಂದು ಅವರೆಷ್ಟು ಫೈಲ್ ಎತ್ಕೊಂಡು ಹೋದ್ರೋ ಗೊತ್ತಿಲ್ಲ. ಅದಕ್ಕೆ ಮುಂಚೆನೇ ಇವರೊಂದಷ್ಟು ಫೈಲ್ ಎತ್ಕೊಂಡು ಹೋಗಿದ್ದಾರೆ ಅನ್ನೋದು ನನಗೆಲ್ಲ ದಿಗ್ಭ್ರಮೆ ಆಗ್ತಾಯಿದೆ, ಒಂದು ರೀತಿ ದಿಗ್ಭ್ರಮೆ. ಮೂಡಾದಲ್ಲಿ ದಾಖಲೆಗಳು ನಾಪತ್ತೆ ಆರೋಪ, ಕಡತ ಕಾಣೆಯಾಗಿದ್ದು ದಿಗ್ಭ್ರಮೆಯ ವಿಚಾರ. ಪ್ರಕರಣದ ಸಿಬಿಐ ತನಿಖೆಗೆ ಅಶೋಕ್ ಆಗ್ರಹ. ಬಹಿರಂಗವಾಗಿ ಪಕ್ಷದ ಶಿಸ್ತನ್ನ ಯಾರೇ ಉಲ್ಲಂಘನೆ ಮಾಡಿದ್ರು ಕೂಡ ಅವರ ವಿರುದ್ಧ ಇನ್ನು ಮೇಲೆ ರಾಷ್ಟ್ರ ನಾಯಕರಿಗೆ ಗಮನಕ್ಕೆ ತರ್ತೇವೆ. ಬಹಿರಂಗ ಬಿಜೆಪಿ ರೆಬಲ್ ನಾಯಕರ ಸಮರ, ಯತ್ನಾಳ್ ನೇತೃತ್ವಕ್ಕೆ ಪಿ ರಾಜೀವ್ ಕೆಂಡ. ಬಿಜೆಪಿ ವರ್ಸಸ್ ಬಿಜೆಪಿಯಾದ ಹೋರಾಟ. ಸಚಿವ ಎಂಬಿ ಪಾಟೀಲ್ ವಿರುದ್ಧ ಭ್ರಷ್ಟಾಚಾರ ಬಾಂಬ್, ರಾಜ್ಯಪಾಲರಿಗೆ ಮತ್ತೊಂದು ದೂರು. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಂಪ್ಲೇಂಟ್. ನಾಗಮಂಗಲದಲ್ಲಿ ಹಾಲಿನ ಡೈರಿ ಸೂಪರ್ ಸೀಡ್ ಆರೋಪ, ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಸಿಟ್ಟು. ಡೈರಿ ಬೀಗ ಮುರಿದು ಒಳ ಪ್ರವೇಶಿಸಿದ ಗ್ರಾಮಸ್ಥರು.